ದಿನೇ ದಿನೇ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ಬಿಸಿಲದಗೆ ಎಳನೀರಿನ ಅಭಾವ ಜೊತೆ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಮದ್ದೂರಿನಲ್ಲಿರುವಂತಹ ಅತಿದೊಡ್ಡ ಎಳನೀರು ಮಾರುಕಟ್ಟೆ ದಿನಕ್ಕೆ ಮಾರುಕಟ್ಟೆಗೆ 1.50 ಲಕ್ಷ ಎಳನೀರು ಬಂದರೂ ಸಾಲ್ತಾ ಇಲ್ಲ ಅಂತೆ. ಏಷ್ಯಾದ ಅತಿದೊಡ್ಡ ಎಳನೀರಿನ ಮಾರುಕಟ್ಟೆ ಇದು. ಮಂಡ್ಯ ಜಿಲ್ಲೆಯ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಇಲ್ಲಿಂದಲೇ ಸರಬರಾಜಾಗತ್ತಂತೆ. ನೋಡಿ, ದಿನೇ ದಿನ ಯಾವ ಮಟ್ಟಿಗೆ ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಜನರು ಈ ಬಿಸಿಲಿನ ತಾಪಮಾನಕ್ಕೆ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಬಿಸಿಲದಾಗೆ ಒಂದು ಕಡೆ ಎಳ್ನೀರು ಸಿಗ್ತಾ ಇಲ್ಲ. ಈ ಬಿಸಿಲಲ್ಲಿ ಎಳ್ನೀರು ಅತಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಅಂಥದ್ರಲ್ಲಿ ಎಳ್ನೀರು ಅಭಾವ ಉಂಟಾಗ್ಬಿಟ್ಟಿದೆ. ಜೊತೆಗೆ ಬೆಲೆ ಕೂಡ ಏರಿಕೆ ಆಗಿದೆ. ಮದ್ದೂರಿನಲ್ಲಿರುವಂತಹ ಅತಿ ದೊಡ್ಡ ಎಳನೀರು ಮಾರುಕಟ್ಟೆ ಇದಾಗಿದೆ. ದಿನಕ್ಕೆ ಮಾರುಕಟ್ಟೆಗೆ 1.50 ಲಕ್ಷ ಎಳ್ನೀರು ಬಂದರೂ ಕೂಡ ಅಲ್ಲಿ ಸಾಲ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿರುವಂತಹ ಎಳ್ನೀರು ಏನಿದೆ ಅದನ್ನ ಬೇರೆ ಬೇರೆ ಕಡೆ ಸರಬರಾಜು ಮಾಡಲಾಗುತ್ತೆ. ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದಲೇ ಸರಬರಾಜಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. 1.5 ಲಕ್ಷ ಎಳ್ನೀರು ಬಂದರೂ ಕೂಡ ಸಾಲ್ತಾ ಇಲ್ಲ ನಮಗೆ. ಏಷ್ಯಾದ ಅತಿ ದೊಡ್ಡ ಎಳನೀರಿನ ಮಾರುಕಟ್ಟೆ ಇದು. ಮಂಡ್ಯ ಜಿಲ್ಲೆಯ ಬೆಂಗಳೂರು, ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ಪ್ರಮುಖ ನಗರಗಳಿಗೆ ಸರಬರಾಜಾಗುತ್ತೆ. ದಿನಕ್ಕೆ ಮಾರುಕಟ್ಟೆಗೆ ಬೇಕಂತೆ 5 ಲಕ್ಷ ಎಳ್ನೀರು. ಸೊ ಮತ್ತಷ್ಟು ದುಬಾರಿ ಆಗುವಂತಹ ಚಾನ್ಸಸ್ ಕೂಡ ಇರುವಂತದ್ದು.